ಗೈಸ್ ಇನ್ನು ಮುಂದೆ ಆರ್ ಕೆ ವೈಬ್ಸ್ ನಲ್ಲಿ ಇನ್ನೂ ಹತ್ತಿರವಾಗಿ ನೇರವಾಗಿ ಮಾತನಾಡೋಣ. ಸೊ ಗೈಸ್ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್ ನಿಮಗೆ ಈ ಜಗತ್ತಿನಲ್ಲಿ ತುಂಬ ಜನ ಪ್ರೀತಿ ಮಾಡೋರು ಸಿಗ್ತಾರೆ, ಮತ್ತು ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಅಂತ ಹೇಳೋರು ಕೂಡ ಸಿಗ್ತಾರೆ, ನಿಮ್ಮ ಹತ್ರ ಮಾತನಾಡೋರು ಕೂಡ ಸಿಗ್ತಾರೆ. ಆದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾಗಿ ನಿಮ್ಮ ಜೊತೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಸಿಗೋದು ತುಂಬ ಕಡಿಮೆ. ಯಾಕಂದರೆ ಪ್ರೀತಿ ಮಾಡೋದು ತುಂಬ ಈಸಿ ಗೈಸ್. ಸೊ ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಮೆಚುರಿಟಿ ಬೇಕು, ಮತ್ತು ಪೇಷನ್ಸ್ ಬೇಕು. ನಿಜವಾದ ಪ್ರೀತಿ ಮುಖ್ಯವಾಗಿ ಇರಬೇಕಾಗತ್ತೆ ಗೈಸ್. ಮೊದಲನೆಯದಾಗಿ ನಿಮ್ಮ ಮಾತುಗಳನ್ನು ಪೂರ್ಣವಾಗಿ ಕೇಳುವವರು ತುಂಬಾ ರೇರ್ ಗೈಸ್. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಮಾತೆ ಮುಖ್ಯ ಆಗಿರುತ್ತೆ. ಅದನ್ನ ಬಿಟ್ಟು ನೀವು ಏನು ಫೀಲ್ ಮಾಡ್ತಿದ್ದೀರಾ, ನಿಮಗೆ ಏನು ಮನಸ್ಸೊಳಗೆ ಆಗ್ತಾ ಇದೆ ಫೀಲಿಂಗ್ಸ್, ನೀವು ಏನು ಹೇಳಬೇಕಂತ ಇದ್ದೀರಿ ಅನ್ನೋದನ್ನ ಅವರು ಅರ್ಥ ಮಾಡಿಕೊಳ್ಳದೆ ಮತ್ತೆ ನಿಮ್ಮ ಮಾತುಗಳನ್ನು ಕೇಳೋದೇ ಇಲ್ಲ. ಸೊ ಯಾರು ನಿಮ್ಮ ಮಾತುಗಳನ್ನು ಅರ್ಥವಾಗಿ ಅಂದರೆ ಏನೋ ಆದ್ರೆ ಒಂದು ಸಮಥಿಂಗ್ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ಏನೋ ನಡೀತಾ ಇದ್ರೆ, ಓ ಇವನಿಗೇನೋ ಆಗ್ತಿದೆ ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂತೂ ನಿಜವಾದ ಮನಸ್ಸಿದ್ರೆ ಅದೇ ಮುಖ್ಯ ಆಗಿರುತ್ತೆ ಗೈಸ್. ಅಂಥವ್ರು ಸಿಗೋದು ಇವಾಗಿನ ಟೈಮಲ್ಲಿ ತುಂಬಾ ಕಡಿಮೆ. ಮತ್ತೆ ನೀವು ಏನು ಹೇಳಬೇಕು ಅಂತ ಹೇಳಿ ಪ್ರಯತ್ನಿಸುತ್ತಿದ್ದೀರಾ ಅನ್ನೋದನ್ನ ಶಾಂತವಾಗಿ ಕೇಳುವಂತಹ ವ್ಯಕ್ತಿ ನಿಮ್ಮ ಮನಸ್ಸಿಗೆ ವ್ಯಾಲ್ಯೂ ಕೊಡ್ತಿರುವಂತ ವ್ಯಕ್ತಿ ಆಗಿರ್ತಾನೆ ಗೈಸ್. ಸೊ ಇದು ಕೇಳಕ್ಕೆ ತುಂಬಾ ಸಿಂಪಲ್ ಅನ್ಸ್ಬಹುದು, ಏನೋ ಕೇಳಿದ್ರೆ ಆಯ್ತು ಅಲ್ವಾ ಅಂತ ಹೇಳಿ. ಆದ್ರೆ ಅದೇ ಕೇಳುವ ಒಂದು ಶಾಂತವಾಗಿ ಕೇಳುವಂತಹ ಒಂದು ಗುಣ ಇರುತ್ತಲ್ಲ, ಅದೇ ದೊಡ್ಡ ಗುಣ ಆಗಿರುತ್ತೆ ಗೈಸ್. ಸೊ ಅಂಥವ್ರು ಇವಾಗಿನ ಟೈಮಲ್ಲಿ ಸಿಗೋದು ತುಂಬಾ ಕಡಿಮೆ. ಎರಡನೆಯದಾಗಿ ನಿಮ್ಮನ್ನು ಜಡ್ಜ್ ಮಾಡದೆ ಎಕ್ಸೆಪ್ಟ್ ಮಾಡೋರು ತುಂಬಾ ಕಡಿಮೆ. ಯಾಕಂದ್ರೆ ನಿಮ್ಮ ಮಿಸ್ಟೇಕ್ಸ್ ಆಗಿರಲಿ, ನಿಮ್ಮ ವೀಕ್ನೆಸ್ ಆಗಿರಲಿ, ಇವೆಲ್ಲ ನೋಡ್ಕೊಂಡು ದೂರ ಹೋಗದೆ ನೀವು ಹೇಗಿದ್ದರೂ ಕೂಡ ಹಾಗೆ ನಾನು ಇಷ್ಟಪಡ್ತೇನೆ ಇವರನ್ನ ಅಂತ ಹೇಳಿ ಅರ್ಥ ಮಾಡಿಕೊಂಡು ಯಾರು ನಿಲ್ತಾರಲ್ಲ ಅವರೇ ನಮಗೆ ಪ್ರೀತಿಗೆ ಹತ್ರ ಆಗ್ತಾರೆ ಮತ್ತೆ ಹೃದಯಕ್ಕೆ ಹತ್ರ ಆಗ್ತಾರೆ. ತುಂಬಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥವ್ರು ಸಿಗೋದು ತುಂಬಾ ಕಡಿಮೆ ಆಗಿರ್ತಾರೆ. ಹೇಗಿದ್ರು ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾನಲ್ಲ ಆ ವ್ಯಕ್ತಿ ನಮಗೆ ತುಂಬಾ ಸ್ಪೆಷಲ್ ಆಗಿರ್ತಾನೆ. ಯಾಕಂದ್ರೆ ಪ್ರೀತಿ ಅಂದ್ರೆ ಪರ್ಫೆಕ್ಟ್ ವ್ಯಕ್ತಿಯನ್ನು ಹುಡುಕೋದಲ್ಲ, ಇಂಪರ್ಫೆಕ್ಟ್ ಇರುವ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಗೈಸ್. ಸೊ ಇಂಥ ವ್ಯಕ್ತಿ ನಿಮ್ಮ ಜೀವನದಲ್ಲೇ ಇದ್ರೆ ತುಂಬಾ ಮುಖ್ಯ ಆಗಿರ್ತಾರೆ. ಅವರಿಗೆ ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ. ಮೂರನೆಯದಾಗಿ ನೀವು ಮಾತನಾಡದೇ ಇದ್ದರೂ ಕೂಡ ನಿಮ್ಮ ನೋವನ್ನು ಗುರುತಿಸೋರು ತುಂಬಾ ರೇರ್ ಗೈಸ್. ಅಂದ್ರೆ ನಮ್ಗೆ ತುಂಬಾ ನೋವಾಗಿರುತ್ತೆ ಅಥವಾ ಏನೋ ಒಟ್ಟಿನಲ್ಲಿ ನಮ್ಗೆ ಆಗಿರುತ್ತೆ ಸಮಸ್ಯೆ. ಸೊ ಅದನ್ನ ಕೆಲವೊಂದ್ಸಲ ನಾವು ಹೇಳಿರ್ತೀವಿ, ನನಗೇನೋ ಆಗಿಲ್ಲ ಬಿಡು, ಏನೋ ಆಗಿಲ್ಲ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಹೇಳಿ. ಆದ್ರೆ ಇದನ್ನ ಬಿಟ್ಟು ನಮ್ಮ ಮೌನದ ಹಿಂದೆ ತುಂಬಾ ನೋವಾಗಿರುತ್ತೆ. ಸೊ ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನಮಗೆ ಹೃದಯಕ್ಕೆ ತುಂಬಾ ಹತ್ತಿರವಾಗಿರ್ತಾರೆ. ಯಾಕಂದ್ರೆ ಇವಾಗಿನ ಟೈಮಲ್ಲಿ ಅಂಥವ್ರು ಸಿಗೋದು ತುಂಬಾ ಕಡಿಮೆ. ಓಕೆ ಪರವಾಗಿಲ್ಲ, ಅಡ್ಡಿಲ್ಲ ಅಂತ ಹೇಳಿ ಬಿಟ್ಟು ಹೋಗೋರೆ ತುಂಬಾ ಹೆಚ್ಚು ಜನ ಆಗಿದ್ದಾರೆ. ಸೊ ಅಂಥವ್ರು ನಿಮ್ಮ ಲೈಫಲ್ಲಿ ಇದ್ರೆ ಅವರು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ವ್ಯಕ್ತಿ ಮೌನದ ಹಿಂದೆ ಇರುವ ನೋವನ್ನು ಅವರು ಅರ್ಥ ಮಾಡಿಕೊಂಡು ಏನೋ ಆಗಿದೆ ನಿನಗೆ, ಇಲ್ಲಾದ್ರೆ ನೀನು ಹೀಗಿರಲ್ಲ ಅಂತ ಹೇಳ್ಕೊಂಡು ನಮ್ಮ ನೋವನ್ನು ಅವ್ರು ಫೀಲ್ ಮಾಡಿ ಅದನ್ನ ಅವರು ಅರ್ಥ ಮಾಡ್ಕೊಳ್ತಾರಲ್ಲ. ಸೊ ಅಂಥವ್ರು ನಿಮ್ಮ ಲೈಫಲ್ಲಿ ಸಿಕ್ಕಿದ್ರೆ ನೀವೇ ಅದೃಷ್ಟವಂತರು. ನಾಲ್ಕನೆಯದಾಗಿ ನಿಮ್ಮನ್ನು ಬದಲಾಯಿಸೋಕೆ ಅಲ್ಲ, ನಿಮ್ಮ ಗ್ರೋ ಆಗೋಕೆ ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ. ಕೆಲವರು ರಿಲೇಶನ್ಶಿಪ್ ನಲ್ಲಿ ಕಂಟ್ರೋಲ್ ಮಾಡೋಕೆ ಅಂತಾನೆ ನೋಡ್ತಾರೆ. ಆದ್ರೆ ನಿಜವಾದ ವ್ಯಕ್ತಿ, ನಿಮ್ಮನ್ನ ಪ್ರೀತಿಸುವವರು, ನಿಮ್ಮನ್ನ ಇಷ್ಟಪಡುವವರು ನಿಮ್ಮ ಕನಸುಗಳು ಏನಿದೆ ಅದಕ್ಕೆ ಬೆಂಬಲವನ್ನು ನೀಡ್ತಾರೆ ಗೈಸ್. ಸೊ ಯಾಕಂದ್ರೆ ನಿಮ್ಮ ಬೆಳವಣಿಗೆ ನೋಡಿ ಖುಷಿ ಪಡ್ತಾರೆ. ಯಾಕಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಪಂಜರ ಅಲ್ಲ ಗೈಸ್, ಅದು ಹಾರಾಡುವ ರೆಕ್ಕೆಗಳಾಗಿರುತ್ತವೆ. ಮೊದಲನೆಯದಾಗಿ ಕಷ್ಟದಲ್ಲಿರುವಾಗ ಜೊತೆಯಲ್ಲಿ ನಿಲ್ಲುವವರು ತುಂಬಾ ಕಡಿಮೆ. ಇಂಥವ್ರು ಸಿಗೋಕೆ ತುಂಬಾ ನಾವು ಪುಣ್ಯ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಖುಷಿಯಲ್ಲಿದ್ದಾಗ ನಮ್ಗೆ ಎಲ್ಲರೂ ಇರ್ತಾರೆ ಗೈಸ್. ಸೊ ನಮ್ಗೆ ನಾವು ಡೌನ್ಫಾಲ್ ಆಗಿದ್ದಾಗ ಅಥವಾ ನಾವು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದಾಗ ಯಾರು ನಮ್ಮ ಜೊತೆ ನಿಲ್ತಾರೋ ಅವರೇ ನಮ್ಮ ನಿಜವಾದ ಹಿತೈಷಿಗಳು ಆಗ್ತಾರೆ, ನಮ್ಮ ನಿಜವಾಗಿ ನಮ್ಮನ್ನು ಪ್ರೀತಿಸೋರಾಗಿರ್ತಾರೆ. ಮಾತಿಲ್ಲದೆ ನಿಮ್ ಜೊತೆ ನಿಲ್ತಾನಲ್ಲ ಆ ವ್ಯಕ್ತಿ ತುಂಬಾ ಮುಖ್ಯ ಆಗಿರ್ತಾನೆ. ಸೊ ಅವರು ನಮ್ಗೆ ಮಾತಾಡ್ಬೇಕಂತ ಇಲ್ಲ, ಅವ್ರು ನಮ್ಮ ಜೊತೆಗಿದ್ರೇನೆ ಒಂದು ಮನಸ್ಸಿಗೆ ಒಂದು ಸಮಾಧಾನವಾಗಿರುತ್ತೆ. ಕೊನೆಯದಾಗಿ ಪ್ರೀತಿ ಸಿಗೋದು ರೇರ್ ಅಲ್ಲ, ಆ ಪ್ರೀತಿ ಅರ್ಥ ಮಾಡಿಕೊಳ್ಳುವಂತಹ ಪ್ರೀತಿ ಸಿಗೋದು ತುಂಬಾ ರೇರ್ ಆಗಿದೆ ಗೈಸ್ ಇವಾಗಿನ ಟೈಮಲ್ಲಿ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ಓದಲು ಬಯಸುವ ಮತ್ತೆ ನಿಮ್ಮ ಸೈಲೆನ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಮತ್ತೆ ನಿಮ್ಮ ನ್ಯೂನತೆಗಳಲ್ಲಿ, ನಿಮ್ಮ ಕೊರತೆಗಳಲ್ಲಿ ನಿಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ರೆ ದಯವಿಟ್ಟು ಗೈಸ್ ಯಾರು ಕೂಡ ಅಂತ ವ್ಯಕ್ತಿಗಳನ್ನ ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ಇಂತಹ ಕನೆಕ್ಷನ್ ಸಿಗೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ, ಅದು ಇವಾಗಿನ ಜನರೇಷನ್ ಅಲ್ಲಿ. ಸೊ ಗೈಸ್ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿ ಇದ್ದಾರಾ? ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.